ಹಾಯ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಾರೆ 4 ಗಂಟೆಗೆ ಎದ್ಬಿಟ್ಟು 5 ಗಂಟೆಯಿಂದ 6 ಗಂಟೆವರೆಗೂ ಚೆನ್ನಾಗೈತೆ ಮುಹೂರ್ತ ಅಂತೇಳಿ ಆವಾಗಲೇ ಪೂಜೆ ಮಾಡಬೇಕು ಅಂತ ಬೇಗ ರೆಡಿಯಾಗಿಬಿಟ್ಟು ಇನ್ನು ಅದಕ್ಕೆ ಕೂಡ ಲಕ್ಷ್ಮಿ ಕೂಡ ಚೆನ್ನಾಗಿ ರೆಡಿ ಮಾಡೀವಿ. ಈ ಥರ ಕೂರ್ಸೋಕಂದ್ರೇ ತುಂಬ ಇಷ್ಟ ನನಗಾದರೆ. ಅದಕ್ಕೆ ನಾನು ನನ್ನ ತಮ್ಮ ಅಂದ್ಕೊಂಡು ಹೋದ ವರ್ಷವೂ ಕೂರಿಸಿದ್ವಿ, ಇದಕ್ಕೆ ಈ ವರ್ಷವೂ ಕೂರಿಸ್ಬೇಕು ಅಂತ. ನಮಗಾದರೆ ಈ ಥರ ಕೂರ್ಸೋಕ್ಕೆ ತುಂಬ ಇಷ್ಟ. ಇನ್ನು ಬೇಗ ಪೂಜೆ ಕೂಡ ಮಾಡಾದಮೇಲೆ ಇನ್ನು ಹೊರ್ಗಡೆ ಎಲ್ಲ ಸಾರಿಸ್ಬಿಟ್ಟು ಅಲ್ಲಿ ಬಾಗಿಲಿಗೆಲ್ಲ ಬಟ್ಟೆ ಎಲ್ಲ ಇಟ್ಟು ಮತ್ತೆ ಇನ್ನೊಂದು ಸತಿ ಅಮ್ಮ ಅವ್ರು ಕೂಡ ಪೂಜೆ ಮಾಡಬೇಕು ಅಂತ ಮಾಡಿದ್ರು. ಅದಾದಮೇಲೆ ಇನ್ನು ಅಡುಗೆ ಕೆಲಸಕ್ಕೆ ಹೋದರು. ಮೊಸರನ್ನ ವಡೆ ಇದಕ್ಕಿಕ್ಕಿತ್ತು ಫಲಹಾರಕ್ಕೆ. ಇನ್ನು ಬೇಗ ಆಗುತ್ತೆ ಅಂತ ಚಿತ್ರಾನ್ನ ಮಾಡಿಬಿಟ್ಟು ವಡೆ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ನೈಟ್ ಚಕ್ಲಿ ಮಿಕ್ಕಿತ್ತು ಅಂತ ಇನ್ನು ಅದನ್ನೆಲ್ಲ ನೋಡ್ಕೊಂಡು ನಾನೆಲ್ಲ ತರಕಾರಿ ಎಲ್ಲ ಹಚ್ಕೊಂಡೆ ಚಿತ್ರಾನ್ನಕ್ಕೆ. ಇನ್ನು ವಡೆ ಕೂಡ ಮಾಡಬೇಕು ಅಂತ ಒಂದು ಕಡೆ ಪಲ್ಯಕ್ಕೆ ಇಟ್ಟಿದ್ದೆ, ಒಂದು ಕಡೆ ಚಿತ್ರಾನ್ನಕ್ಕೆ ಇಟ್ಟಿದ್ದೆ. 2 ಆದವು. ಅದಾಗ್ತಿಂಗೆ ಇನ್ನು ಅಮ್ಮ ಅವ್ರು ಕೂಡ ವಡೆ ಹಾಕ್ತು ಬಂದು. ಇನ್ನು ಪೂಜೆ ಮಾಡಿದ್ರು. ಇನ್ನು ಫೋಟೋಸ್ ತಕ್ಕೊಳ್ಳೋಣ ಅಂತ ನನ್ನ ತಮ್ಮಂದು ನಮ್ಮದು ಎಲ್ಲ ತಕ್ಕೊಂಡೆ. ಈ ಥರ ಮಾಡೋದಂದರೆ ತುಂಬಾ ಇಷ್ಟ ನನಗಾದರೆ. ಇನ್ನೊಂದು ಸತಿ ಎಲ್ಲರಿಗೂ ಹ್ಯಾಪಿ ವರಲಕ್ಷ್ಮಿ ಅಂತ ಹೇಳ್ತಾ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮಗೂ ಅಷ್ಟೇ, ನಾವು ಎಲ್ಲ ತುಂಬ ಖುಷಿಯಾಗಿರಬೇಕು ಅಂತ. ನಮ್ಮಪ್ಪ ಅಂತ ಎಷ್ಟು ಕ್ಯೂಟಾಗಿ ಕಾಣೋರು, ಅವ್ರ ಫೋಟೋ ತೆಗೆದುಬಿಟ್ಟೆ. ಮತ್ತು ಲಕ್ಷ್ಮಿ ಕೂಡ ಅಷ್ಟೇ ಎಷ್ಟು ಕ್ಯೂಟಾಗಿ ಕಾಣಿಸೋದು. ನನಗಾದ್ರೆ ತುಂಬ ಇಷ್ಟ ಲಕ್ಷ್ಮಿನ ಈ ಥರ ಕೂರಿಸೋದಂದರೆ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.